ಕುಶಾಲನಗರದಲ್ಲಿರುವ ವಿದ್ಯಾರ್ಥಿನಿಯರ ಬಿಸಿಎಂ ಹಾಸ್ಟೆಲ್ನಲ್ಲಿ ಆಹಾರ ಸಾಮಗ್ರಿಗಳು ಕಳ್ಳತನವಾಗುತ್ತಿದ್ದು, ಇಲ್ಲಿನ ಸಿಬ್ಬಂದಿಗಳಿಂದಲೇ ಈ ಕೃತ್ಯ ನಡೆದಿದೆ ಎಂದು ಸಾಮಾಜಿಕ ಹೋರಾಟಗಾರ ಬಿಡಿ ಅಣ್ಣಯ್ಯ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರದ ಗಂಧದ ಕೋಟೆಯಲ್ಲಿ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿನಿಯರಿಗಾಗಿ ಬಿಸಿಎಂ ವಸತಿ ನಿಲಯವಿದ್ದು, ಇಲ್ಲಿ ಸುಮಾರು 200 ವಿದ್ಯಾರ್ಥಿಗಳಿದ್ದಾರೆ. ವಸತಿ ನಿಲಯಕ್ಕೆ ಬಂದ ಆಹಾರ ಸಾಮಗ್ರಿಗಳನ್ನು ಕಳ್ಳತನ ಮಾಡಿ ನರ್ಸಿಂಗ್ ಹಾಸ್ಟೆಲ್ ಒಂದರಲ್ಲಿ ಇಟ್ಟಿದ್ದ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಎಂದರು. ಕಳ್ಳತನದ ಕುರಿತು ವಿದ್ಯಾರ್ಥಿನಿಯರು ನೀಡಿದ ಮಾಹಿತಿ ಆಧಾರದಲ್ಲಿ ತಾವು ಪೊಲೀಸರ ಸಹಕಾರದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ದೆವು. ತಾಲೂಕು ಬಿಸಿಎಂ ಅಧಿಕಾರಿಗೆ ಕರೆ ಮಾಡಿ ಪ್ರಕರಣದ ಕುರಿತು ಮಾಹಿತಿ ನೀಡಿ ಸ್ಥಳಕ್ಕೆ ಬರುವಂತೆ ಕೋರಿಕೊಂಡರೂ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಬಿಸಿಎಂ ಇಲಾಖೆಯ ಜಿಲ್ಲಾ ಅಧಿಕಾರಿಯವರಿಗೆ ದೂರು ನೀಡಿದ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೇವೆ. ಮುಂದಿನ 1 ವಾರದಲ್ಲಿ ಘಟನೆಗೆ ಕಾರಣಕರ್ತರಾದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದ ಜಿಲ್ಲಾ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಇದ್ದಾರೆ ಅಲ್ಲಿ 100 ಚಿಲ್ಲರೆ ವಿದ್ಯಾರ್ಥಿಗಳು, ಇಲ್ಲಿ 214 520 ವಿದ್ಯಾರ್ಥಿಗಳು ಇದ್ದಾರೆ. ಜೂನು 27ನೇ ತಾರೀಕು 26ನೇ ತಾರೀಕು ಸಂಜೆ ನಮಗೆ ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳ್ತಾರೆ, ಸರ್ ಶಕುಂತಳ ಅನ್ನುವಂಥ ವಾರ್ಡನ್ನು ಮತ್ತೆ ಹೇಮಾ ಅಂತ ಒಬ್ಬರು ಅಡಿಗೆ ಸಹಾಯಕಿದ್ದಾರೆ, ಅವರು ನಮಗೆ ತಂದಂಥ ಆಹಾರ ಪದಾರ್ಥಗಳನ್ನ ಮತ್ತು ಎಣ್ಣೆಗಳು 100 ಲೀಟರ್ ಎಣ್ಣೆ ಮತ್ತು ಸುಮಾರು 1 ಚೀಲದಷ್ಟು ಸಂಬಾರ ಪುಡಿ, 1 ಚೀಲದಷ್ಟು ಮೆಣಸಿನ ಪುಡಿ ಮತ್ತು ಸಾಂಬಾರು ಪದಾರ್ಥಗಳು ಮತ್ತು ರವೆ ಮತ್ತು ಕುಕ್ಕರು ಮತ್ತು ಹಲವಾರು ಪದಾರ್ಥಗಳನ್ನು ಸಾಗಿಸ್ತಾ ಇದ್ದಾರೆ ಮನೆಗೆ ಅಂತ ಹೇಳಿ. ಹಾಗಾಗಿ ನಾವು ಬೆಳಿಗ್ಗೆ 7 ಗಂಟೆಗೆ ಪೊಲೀಸರ ಸಹಾಯವನ್ನು ತಗೊಂಡು ಪೊಲೀಸರ ಜೊತೆಗೂಡಿ ನಾವು ಹಾಸ್ಟೆಲ್ಗೆ ಹೋಗ್ತೀವಿ. ಅಲ್ಲಿ ಏನಾಗಿರ್ತದೆ, ಇಲ್ಲಿ ನರ್ಸಿಂಗ್ ಹಾಸ್ಟೆಲ್, ಇಲ್ಲಿ ಬಿಸಿಎಂ ಹಾಸ್ಟೆಲ್ ಗಂಧದ ಕೋಟೆಯಿಂದ ನರ್ಸಿಂಗ್ ಹಾಸ್ಟೆಲ್ಗೆ ಅವರು ತಂದಿಟ್ಟಿರ್ತಾರೆ. ಅದರಲ್ಲಿ ಇಟ್ಟಿರ್ತಾರೆ ಟಾಯ್ಲೆಟ್ ರೂಮಲ್ಲಿ ಈ ಪದಾರ್ಥಗಳನ್ನ ಕದ್ದು ತಂದಿಟ್ಟಿರ್ತಾರೆ. ಅದರದ್ದು ಫೋಟೋ ಇದೆ, ಇಲ್ಲಿ ನೋಡಿ ಎಲ್ಲ ಫೋಟೋಗಳನ್ನ ನಾವು ತೆಗೆದಿದ್ದೀವಿ. ಇದು ಪೊಲೀಸ್ ಮುಖಾಂತರ ಎದುರುಗಡೆಯಿಂದ ತೆಗೆದಂಥ ಫೋಟೋಗಳು. ಇಲ್ಲಿ 100 ಲೀಟರ್ ಎಣ್ಣೆ ಇದೆ ನೋಡಿ, ಇದೆಲ್ಲ ತೆಗೆದಿರುವಂಥದ್ದು. ಮತ್ತೆ ನೋಡಿ ಇಲ್ಲಿ ಟಾಯ್ಲೆಟ್ ರೂಮ್ ಮೇಲೆ ಇಟ್ಟಿರುವಂಥದ್ದು, ಸಾಂಬಾರು ಚೀಲದಲ್ಲಿ ತೆಗೆದಿರುವಂಥದ್ದು. ಇದೆಲ್ಲ 27ನೇ ತಾರೀಕು ಜೂನ್ 27 ನಮಗೆ ಮಾಹಿತಿ ಬರ್ತದೆ, ಸ್ಟೂಡೆಂಟ್ಗಳು ಸಹ ಹಿಂಗೆ ಮಾಡ್ತಿದ್ದಾರೆ, ದಯವಿಟ್ಟು ಇದನ್ನು ತಡೆಗಟ್ಟಿ, ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀನಿ, ನಮ್ಮ ಆಹಾರಗಳನ್ನು ಕದ್ದು ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಶಕುಂತಳ ಅಂತೇಳಿ ವಾರ್ಡನು, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಮಗೆ ಫೋನ್ ಕರೆ ಬರ್ತದೆ. ಈ ವಿಡಿಯೋ ಫೋಟೋಸ್ ಎಲ್ಲ ಹಾಕ್ತಾರೆ ವಿದ್ಯಾರ್ಥಿಗಳು. ಮತ್ತೆ ನಾವು ಅವ್ರಿಗೆ ಸಂಬಂಧಪಟ್ಟಂತ ತಾಲೂಕು ಬಿಸಿಎಂ ಹಾಸ್ಟೆಲ್ ಆಫೀಸರ್ಗೆ, ಸ್ವಾಮಿ ಅನ್ನೋರಿಗೆ ನಾವು ಫೋನ್ ಕರೆ ಮಾಡ್ತೀನಿ. ಅವರು ಯಾವುದೇ ಫೋನೇ ಎತ್ತೋದಿಲ್ಲ. ನಮ್ಮ ಸುಮಾರು ಒಂದು 10-15 ಕರೆ ಮಾಡ್ತೀನಿ, ಫೋನು ರಿಸೀವ್ ಮಾಡೋದಿಲ್ಲ. ಮತ್ತೆ ಕವಿತಾ BO ಆಫೀಸರ್ ಅವರಿದ್ದಾರೆ, ಡಿಸ್ಟ್ರಿಕ್ಟ್ ಆಫೀಸರ್, ಅವ್ರಿಗೂ ಸಹ ಕರೆ ಮಾಡಿ ಹೇಳ್ತೀವಿ, ಆಯ್ತು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅದಾದ ನಂತರ ಪೊಲೀಸರ ಸಹಾಯದಿಂದ ಇದನ್ನೆಲ್ಲ ತೆಗೆದು ಮತ್ತೆ ಅವರಿಗೆ ಕವಿತಾ ಅವರಿಗೆ ಇದನ್ನೆಲ್ಲ ಒಪ್ಪಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಆಗ ಅವರು ದೃಢಪಡ್ತದೆ, ಅಲ್ಲಿ ಇವರು ಕದ್ದು ತಂದಿರುವಂಥದ್ದು, ಇದನ್ನ ಯಾಕೆ ತಂದೆ ಅಂತ ಕೇಳಿದಾಗ, ಇಲ್ಲ ನಾನು ಹಾಗೆ ತಂದೆ, ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಸಬೂಬನ್ನ ಶಕುಂತಳ ಅವರು ಹೇಳ್ತಾರೆ. ಅಲ್ಲಿದ್ದ ವಿದ್ಯಾರ್ಥಿ ಹೇಳ್ತಾರೆ, ಇಲ್ಲ ಸರ್ ಇದ್ದಾಗ ಪ್ರೂವ್ ಆಗುತ್ತೆ, ಪೊಲೀಸರ ಮುಂದೆ ಪ್ರೂವ್ ಆಗುತ್ತೆ, ಇವರು ಕದ್ದು ತಂದಿರೋದು ನಿಜ ಅಂತ ಹೇಳಿ ಪ್ರೂವ್ ಆಗುತ್ತೆ. ನಾವು ಅವರನ್ನ ಅಮಾನತು ಮಾಡಿ ಅಂತ ಹೇಳಿ ಕವಿತಾ